ಇಳಕಲ್ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆಯನ್ನು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸೇರಿ ಕ್ಯಾಂಡಲ್ಗಳನ್ನು ಹಚ್ಚಿ ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮದಿಂದ ಆಚರಣೆ ಮಾಡಿದರು. ನಂತರ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಶ್ರೀಮತಿ ಚೇತನಾ ಶಾವಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಬರಾದರ್, ಡಾಕ್ಟರ್ ಮುತಾಣ, ಆಸ್ಪತ್ರೆಯ ಸಿಬ್ಬಂದಿಗಳಾದ ಮಹಾಂತೇಶ್ ಹಾಲಿಕರಿ, ಶ್ರೀಮತಿ ಶಿಲ್ಪಾ ಹಿರೇಮಠ್, ನರ್ಸಿಂಗ್ ಅಧಿಕಾರಿಗಳು ಸೇರಿದಂತೆ ಅಕ್ಕಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜೂನಿಯರ್ಸ್ ಕೊಟ್ಟಿದ್ದೀರಾ. ಸೊ ಈ ಸೀನಿಯರ್ಸು ನಿಮಗೆ ಇವರಿಂದ ಕಲಿಬೇಕು. ಮುಂದೆ ನಿಮ್ಮಿಂದ ಹಿಂಗಿರಬೇಕು, ಎಷ್ಟು ಡೆಡಿಕೇಟೆಡ್ ಆಗಿರಬೇಕು. ಸುಮ್ಮನೆ ಕ್ಯಾಶುವಲ್ ಆಗಿ ನಡೆಯಲ್ಲ. ನರ್ಸಸ್ ಅನ್ನೋದಲ್ಲೇ ನಿಸ್ವಾರ್ಥ ಸೇವೆ, ತ್ಯಾಗ ಮನೋಭಾವ ಇವೆಲ್ಲ ಆಗಿದೆ. ಸೊ ಅದನ್ನೆಲ್ಲ ರೂಪಿಸ್ಕೊಂಡ್ರೆ ನೀವು ಸಕ್ಸಸ್ಫುಲ್ ಆದಂಥ ನರ್ಸ್ ಆಗೋದಕ್ಕೆ ಸಾಧ್ಯ. ಇನ್ನು ನಮ್ಮ ಆಸ್ಪತ್ರೆಯ ನರ್ಸಿಂಗ್ ಆಫೀಸರ್ಸ್ ವಿಚಾರಕ್ಕೆ ಬಂದರೆ, ಹಾಸ್ಪಿಟಲಲ್ಲಿ ಏನೇ ಮುಂದೆ ಕೊಡದೆ ಇದ್ರೂ ಮೆಡಿಸಿನ್ ವಿಚಾರದಲ್ಲಿ ಇರ್ಬೋದು ಅಥವಾ ಬೇರೆ ಒಂದು ವಿಚಾರದಲ್ಲಿ ಇರ್ಬೋದು, ಎಲ್ಲರನ್ನು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟೇ ಬ್ಯುಸಿ ಇದ್ರೂ ಪೇಷಂಟ್ ಅಟೆಂಡರ್ಸ್ ಆಯಿತು, ಪೇಷಂಟ್ ಆಯಿತು, ಒಂದ್ಸಲ ಅವ್ರ ಸಿಟ್ಟು, ಕೋಪ, ಅವರ ಅಸಹನೆ ಎಲ್ಲ ನಿಮ್ಮ ಮೇಲೆ ತೋರಿಸಿರ್ತಾರೆ. ನಿಮ್ಮ ಮನೆಯಲ್ಲಿ ಏನೇ ಇದ್ರೂ ಅದನ್ನೆಲ್ಲನೂ ನಿಮ್ಮ ಮನೆಯಲ್ಲೇ ಬಿಟ್ಟು ಹಾಸ್ಪಿಟ್ಲಿಗೆ ಬಂದಾಗ ಪೇಷಂಟನ್ನು ನಿಮ್ಮ ಒಳಗೆ ನೋಡ್ಕೋತಾ ಇದ್ದೀರಾ. ನಾವು ಟ್ರೀಟ್ಮೆಂಟ್ ಬರೋದು ಕಳಿಸ್ತೀವಿ, ಅಪ್ರಿಷಿಯೇಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಏನೇ ಸಂದರ್ಭ ಬಂದ್ರೂ ಎದೆ ಬಿಡಬೇಡಿ, ಬ್ಯಾಕ್ ಡ್ರಾಪ್ ಆಗಬೇಡಿ. ನಿಮ್ಗೆ ಏನು ಡೆಡಿಕೇಟೆಡ್ ಸರ್ವಿಸಸ್ ಇದೆ ಮತ್ತು ಏನು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಹಾಸ್ಪಿಟ್ಲಿಗೆ ಈಗಾಗಲೇ ಕೆಲವೊಂದು ಕಡೆಯಿಂದ ನನಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಬರೀ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರಿಂದ ಅಲ್ಲ, ಬರೀ ಡಾಕ್ಟರ್ಸ್ ಇಂದ ಅಲ್ಲ, ನರ್ಸಿಂಗ್ ಸ್ಟಾಫ್ ಆಯಿತು, ವೃತ್ತಿಗಳಾಯಿತು, ಎಲ್ಲರೂ ಕೈ ಜೋಡಿಸಿದಷ್ಟೇ ಕೆಲಸ ಸಾಧ್ಯ. ಹಾಗಾಗಿ ಇರ್ತಾವೆ ಕೆಲವೊಂದ್ಸಲ ನರ್ಸ್ ಕೆಲಸ ಮಾಡೋದು ಮೇಡಮ್ ಅಪ್ರಿಷಿಯೇಟ್ ಮಾಡಿಲ್ಲ ಅಂತ ಅನ್ಕೋಬೇಡ್ರಿ. ನಾವು ನೋಡ್ತಾ ಇರ್ತೀವಿ, ನಾವು ಗಮನಿಸ್ತಾ ಇರ್ತೀವಿ. ಬಟ್ ಕೆಲವೊಂದು ಸಂದರ್ಭಗಳು ಬಂದಾಗ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಒಂದೊಂದ್ಸಲ ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ಇದು ನಡೀತಾ ಇರುತ್ತೆ. ಇದನ್ನ ನೆಗೆಟಿವ್ ಎಲ್ಲ ಹಿಂದಿದ್ದು ಬಿಡ್ತಾ ಇರಬೇಕು, ಪಾಸಿಟಿವ್ ಅಷ್ಟೇ ತಿಳ್ಕೊತಾ ಇರಬೇಕು. ಹಂಸ ಹಾಲು ನ್ಯಾಯ ಅಂತ ಇದೆಯಲ್ಲ, ಹಾಗೆ ಹಂಸ ಬರೀ ನೀರು ಹಾಲನ್ನ ಮಿಕ್ಸ್ ಮಾಡುತ್ತೆ, ಹಾಲಷ್ಟೇ ಕುಡಿಯುತ್ತೆ, ನೀರನ್ನ ಹಿಂದೆ ಬಿಡುತ್ತೆ. ಹಾಗಾಗಿ ನಾವು ಅಷ್ಟೇ ಜೀವನದಲ್ಲಿ ನೆಗೆಟಿವ್ ಎಲ್ಲ ಹಿಂದೆ ಬಿಡ್ಕೊತಾ ಹೋಗ್ಬೇಕು, ಪಾಸಿಟಿವ್ ಅಷ್ಟೇ ತಗೊಂಡು ನಮ್ಮ ವೃತ್ತಿ ಜೀವನದಲ್ಲಿ ಆಗ್ಬೋದು ಅಥವಾ ನಮ್ಮ ಪರ್ಸನಲ್ ಲೈಫಲ್ಲಿ ಆಗ್ಬೋದು ನಾವು ಮೇಲಕ್ಕೆ ಎತ್ತರಕ್ಕೆ ಬೆಳೀತಾ ಇರಬೇಕು. ಸೊ ಇದೊಂದು ಎರಡು ಮಾತುಗಳನ್ನ ಹೇಳ್ತೀನಿ. ನೀವು ಅಷ್ಟೇ ಎತ್ತರಕ್ಕೆ ಬೆಳೀರಿ. ನಿಮ್ಮ ಕೆರಿಯರಲ್ಲಿ ನೀವು ಇನ್ನೂ ಹೆಚ್ಚು ಸಾಧನೆ ಮಾಡಿ, ಆಸ್ಪತ್ರೆಗಾಯಿತು ನಿಮ್ಮ ಪರ್ಸನಲ್ಗಾಯಿತು ಒಳ್ಳೆ ಹೆಸರನ್ನ ತಗೊಂಡು ಬನ್ನಿ. ಹೇಳಿ ನಾನು ಮಾತನ್ನ ಹೇಳಿ